ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಮಾರುತಿ ಸುಜುಕಿನ ಫಸ್ಟ್ ಎವರ್ ಎಲೆಕ್ಟ್ರಿಕ್ ವೆಹಿಕಲ್ಲು. ಸೊ ಈ ವಿಟರ ಅಂತ ಇದು ಫುಲ್ ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೇ ಚಾನಲ್ಸ್ ಹೊಸ್ದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಅಲ್ಲೇ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. It's all about humanity. About humanity. ನಾವಿವತ್ತು ಮಾರುತಿ ಸುಜುಕಿ ನೆಕ್ಸಾ ಶೋರೂಮ್ JP ನಗರ ಶೋರೂಮಲ್ಲಿದ್ದೀವಿ. ಸೊ ಮಾರುತಿ ಸುಜುಕಿ ಈ ವಿಟರನ್ನು ಅನ್ವೀಲ್ ಮಾಡೋಕ್ಕೆ ಚೀಫ್ ಗೆಸ್ಟಾಗಿ ಅರ್ಜುನ್ ಸರ್ ಕರೆಸಿದ್ರು. ಸೊ ಓವರಾಲ್ ಅನ್ವೀಲ್ ಆಗಿದೆ. ನಿಮಗೆ ಗಾಡಿ ಬುಧವಾರದವರೆಗೂ ಇಲ್ಲೇ ಇರುತ್ತೆ. ಸೊ ನಿಮ್ಗೆ ಏನಾರ ಕ್ವೈರೀಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರು ಮತ್ತು ಶೋರೂಮ್ದು ಲೊಕೇಶನ್ ಹಾಕಿರ್ತೀನಿ. ಸೊ ಬಂದು ಕಾಂಟ್ಯಾಕ್ಟ್ ಮಾಡಿ ನೀವು ಎಂಕ್ವೈರಿ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಗಾಡಿದು ಡೀಟೇಲ್ಸ್ ಬರೋದಾದ್ರೆ ನಿಮ್ಮ ಬ್ಯಾಟ್ರಿ ಕೆಪಾಸಿಟಿಲಿ ನಿಮಗೆ 2 ಟೈಪ್ಸ್ ಆಫ್ ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ಬೋದು. ಒಂದು 49 kW ಮತ್ತು ಇನ್ನೊಂದು 61 kW. ಸೊ ಓವರಾಲ್ ರೇಂಜ್ ಬಂದು ನಿಮಗೆ 500+ ಕೊಟ್ಟಿದ್ದಾರೆ, ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡಿದ್ದಾರೆ. ಹಾಗೆ ನಿಮಗೆ ಔಟ್ರ್ ಲುಕ್ ನೋಡಿದ್ರೆ ನಿಮ್ಮ ಫ್ರಂಟ್ ಲುಕ್ ಬರೋದಾರೆ ನೀವು ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ ವಿತ್ ನಿಮಗೆ ಪೇಂಟ್ ಫಿನಿಷಲ್ಲಿ, ಹಾಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಗ್ರಿಲ್ ಥರ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ಪೇಂಟ್ ಫಿನಿಶ್ ಬರುತ್ತೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮ್ಮ ಲೆವೆಲ್ 2 ADAS ಜೊತೆಗೆ ಕ್ಯಾಮ್ರಾ ಕೂಡ ಲೊಕೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಂಬರ್ ಪ್ಲೇಟು ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಗ್ರಿಲ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮ್ಮ ಫ್ರಂಟಲ್ಲಿ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಸಿಗುತ್ತೆ. ಸೊ ಓವರಾಲ್ ನಿಮಗೆ ಹೆಡ್ಲೈಟ್ ಬರುತ್ತೆ, ನಿಮ್ಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಸೊ ಇದೇನು ಇಂಡಿಕೇಟ್ರ್ ಇದೆಯಲ್ಲ, ಸೊ ಇಂಡಿಕೇಟ್ರೂ DRL ಥರನೂ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದೊಂಥರ ಲುಕ್ಕು DRLದು ತುಂಬ ಯೂನಿಕಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬ ಹೆಡ್ಲೈಟ್ ಥ್ರೋನು ಕೂಡ ಸಖತ್ತಾಗಿದೆ ಅಂತ. ಹಾಗೆ ನಿಮಗೆ ಫಾಗ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಇಲ್ಲಿ ಪೇಂಟ್ ಫಿನಿಶ್ ಬರುತ್ತೆ. ಹಾಗೆ ಬಂಪರ್ ನೋಡೋದಾದ್ರೆ ಸ್ಕಿಪ್ ಪ್ಲೇಟಲ್ಲಿ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಸೈಡ್ ವ್ಯೂ ನೋಡೋದಾದ್ರೆ ನಿಮಗೆ SUV ಟೈಪ್ ಸೈಡ್ ವ್ಯೂ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಫ್ರಂಟಿಂದ ರಿಯರ್ವರೆಗೂ ಬಾಡಿ ಕ್ಲಾಡಿಂಗ್ ವಿತ್ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅಲೈ ವೀಲ್ ನೋಡಿದ್ರೆ ನಿಮಗೆ ನಾರ್ಮಲ್ ಡ್ಯುಯಲ್ ಟೋನ್ ಅಲೈ ವೀಲ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ MRF ಟೈರ್ಸ್ ಕೊಟ್ಟಿದ್ದಾರೆ. ಹಾಗೆ ಟೈರ್ ಸೈಜ್ ಬರೋದಾದ್ರೆ ನಿಮಗೆ 225/55/18 ಇಂಚ್ ಅಲೈ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಮಿರರ್ ಕ್ರೋಮ್ ಔಟರ್ ಮಿರರ್ ಬರೋದಾದ್ರೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚ್ ಕೊಟ್ಟಿದ್ದಾರೆ. ವಿತ್ ಮ್ಯಾಟ್ ಫಿನಿಷಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಫ್ರಂಟು ಡ್ರೈವರ್ ಸೈಡು ಮತ್ತು ಪ್ಯಾಸೆಂಜರ್ ಸೈಡು 2 ಸೈಡು ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಬಾಡಿ ಕ್ಲಾಡಿಂಗ್ ನೋಡ್ತಾ ಇರ್ಬೋದು. ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಗ್ರೌಂಡ್ ಕ್ಲೀನೆಸ್ ಬರೋದಾದ್ರೆ ನಿಮಗೆ 180 mm ಗ್ರೌಂಡ್ ಕ್ಲೀನೆಸ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಡ್ಯುಯಲ್ ಟೋನು ನಿಮಗೆ ಬಾಡಿ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಮೇಲ್ಗಡೆ ಪಿಯಾನೋ ಬ್ಲ್ಯಾಕ್ ಫಿನಿಶು ನಾರ್ಮಲ್ ಬಾಡಿ ಕಲರ್ ಬರುತ್ತೆ ಅಂತ ಹೇಳ್ಬೋದು. ಸೊ ಡೋರ್ ಸೈಡ್ ಹ್ಯಾಂಡಲು ಅಷ್ಟೇ ನಿಮಗೆ ಇಲ್ಲಿ ರಿಯರ್ ಡೋರ್ಗೆ ನಿಮಗೆ ಮೇಲ್ಗಡೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ರಿಯರ್ ಸೈಡ್ ನೋಡೋದಾದ್ರೆ ನಿಮಗೆ ಸುಜುಕಿ ಲೋಗೋ ಪೇಂಟೆಡಲ್ಲಿ ಫಿನಿಶ್ ಬರುತ್ತೆ. ಮತ್ತು ಈ ವಿಟರ ಅನ್ನೋದು ಲೋಗೋ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ರಿಯರ್ ಡಿಫಾಗರ್ ಬರುತ್ತೆ. ಹಾಗೆ ರಿಯರ್ ವೈಪರ್ ಕೂಡ ಬರುತ್ತೆ. ಐಸ್ಟಾಮ್ ಮೌಂಟ್ ಲ್ಯಾಂಪ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ಇದು ನಿಮ್ಗೆ ವಾಷರ್ ಕೂಡ ನೋಡಿ ಹೇಗೆ ಹಿಡಾನಾಗಿ ನಿಮ್ಗೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ. ಇದು ನಿಮಗೆ ಸ್ಪಾಯ್ಲರ್ ಸಿಗುತ್ತೆ. ಹಾಗೆ ಶಾರ್ಕ್ ಫಿನ್ ಆ್ಯಂಟನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ರಿಯರ್ ಟೈಲ್ ಲ್ಯಾಂಪ್ ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ಏನು LED ಬಂದಿತ್ತಲ್ಲ, ಸೊ DRL ಥರ, ಸೊ ಅದೇ ರೀತಿ ನಿಮಗೆ ರಿಯರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದೊಂಥರ ಯೂನಿಕ್ ಆಗಿದೆ LED ಟೈಲ್ ಲ್ಯಾಂಪು. ಮತ್ತು ವಿತ್ ಇಂಡಿಕೇಟರ್ ಕೂಡ ನಿಮಗೆ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಮತ್ತು ರಿಯರ್ ಲ್ಯಾಂಪ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಲುಕ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ರಿಯರ್ ಸೈಡಲ್ಲಿ ನಿಮಗೆ ವಿತ್ ಸೆನ್ಸರ್ಸ್ ಕೂಡ ಸಿಗುತ್ತೆ. ಸೊ 4 ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ರಿಯರ್ ಬಂಪರಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಟ್ ಫಿನಿಷಲ್ಲಿ ಸಿಗುತ್ತೆ. ವಿತ್ ನಿಮಗೆ ಇಲ್ಲಿ ರಿಯರ್ ಕ್ಯಾಮ್ರಾ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು. ಹಾಗೆ ಬೂಟ್ ನೋಡೋದಾದ್ರೆ ನಿಮಗೆ ಬೂಟಲ್ಲೂ ಅಷ್ಟೇ ನೀವು ಸೊ ಬೂಟ್ ಸ್ಪೇಸ್ ಇಸ್ ಎನಫ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇನ್ಫಿನಿಟಿ ಸಬೂಪರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಟೋ ಹುಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಬರುತ್ತೆ. ಸೊ ಸ್ಪೇರ್ ವೀಲ್ಗೆ ನೀವು ನೋಡೋದಾದರೆ ವಿತ್ ಚಾರ್ಜರ್ ಜೊತೆಗೆ ಸ್ಪೇರ್ ವೀಲ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕೀ ನೋಡ್ತಾ ಇರ್ಬೋದು. ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ ಬರುತ್ತೆ. ವಿತ್ ಮಾರುತಿ ಸುಜುಕಿ ಲೋಗೋ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಕೀಲೆಸ್ ಎಂಟ್ರಿ ಸೆನ್ಸರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಡೋರ್ ವೈಸರ್ ಬರೋದಾರೆ ನಿಮಗೆ. ಸೊ ಡೋರಲ್ಲಿ ನಿಮಗೆ ಟೋಟಲ್ 2 ಡ್ಯುಯಲ್ ಟೋನು ಮತ್ತು ಇಲ್ಲೊಂದು ಸ್ವಲ್ಪ ಸಿಲ್ವರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬ್ರೌನ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ನಿಮಗೆ ಆರ್ಮ್ರೆಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ 4 ವಿಂಡೋಸ್ಗೂ ನಿಮಗೆ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ ವಿತ್ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು, ಆಟೋ ಫೋಲ್ಡಿಂಗ್ ಮಿರರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ಸೊ ಡೋರ್ ಲಾಕ್ ಆ್ಯಂಡ್ ಅನ್ಲಾಕ್ದು ನಿಮಗೆ ಪ್ಲೇಟೆಡಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಲಾಕ್ ಆ್ಯಂಡ್ ಅನ್ಲಾಕ್ ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಇಲ್ಲೊಂದು ಸ್ವಲ್ಪ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ 4 ಸ್ಪೀಕರ್ಸು ಮತ್ತು 2 ಟ್ವಿಟರ್ಸ್ ಬರುತ್ತೆ. ಟ್ವಿಟರ್ಸ್ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಫ್ರಂಟಲ್ಲಿ ಇದ್ರ ಹತ್ರ ಪ್ಲೇಸ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಮ್ಗೆ AC ಇದು ನೋಡಿದ್ರೆ ನಿಮಗೆ ವರ್ಟಿಕಲಾಗಿ ಕೊಟ್ಟಿದ್ದಾರೆ, ಹಾರಿಜಾಂಟಲ್ ಕೊಟ್ಟಿಲ್ಲ, ಬೇರೆ ಕಡೆಗಳೆಲ್ಲ ವರ್ಟಿಕಲಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ಇಲ್ಲಿ ವಿತ್ ಪೇಂಟೆಡ್ ಫಿನಿಷಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ 360 ಡಿಗ್ರಿ ವ್ಯೂ ಕೂಡ ಇಲ್ಲೇ ಸಿಗುತ್ತೆ. ವಿತ್ ನಿಮಗೆ ಬಂಪು ಬಾನೆಟ್ ಓಪನಿಂಗ್ ಲಿವರ್ ಕೂಡ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಡೆಡ್ ಪೆಡಲ್ದು ಒಂದು ಫುಟ್ ರೆಸ್ಟ್ ನೀವು ರಿಲೀಫ್ ಮಾಡೋಕ್ಕೆ ಅದು ಕೂಡ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ರೇಕು ಮತ್ತು ಎಕ್ಸಿಲೇಟ್ರು ಪೆಡಲ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಸೀಟು 8 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ ಸಿಗುತ್ತೆ ಅಂತ ನೋಡ್ತಾ ಇರ್ಬೋದು ನಿಮಗೆ. ಅಪ್ ಆ್ಯಂಡ್ ಡೌನು ಮತ್ತು ಬ್ಯಾಕ್ ಸಪೋರ್ಟ್ದು, ಹಾಗೆ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ಸಪೋರ್ಟ್ ಕೂಡ ನಿಮಗೆ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು ಸ್ಟೇರಿಂಗ್ ನೋಡಿದ್ರೆ ನಿಮಗೆ ಲೆದರ್ ರ್ಯಾಪ್ ಸ್ಟೇರಿಂಗ್ ಬರುತ್ತೆ ಅಂತ ಹೇಳ್ಬೋದು. ಸೊ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ ನಿಮಗೆ. ಸೊ ಬೇಸ್ಮೆಂಟಲ್ಲಿ ನಿಮ್ಗೆ ಒಂದಷ್ಟು ಪೇಂಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಇಲ್ಲಿ ಸುಜುಕಿ ಲೋಗೋ ಕೂಡ ಪೇಂಟಲ್ಲಿ ಬರುತ್ತೆ. ವಿತ್ ನಿಮಗೆ ಸೇಫ್ಟಿ ಸಿಸ್ಟಮಲ್ಲಿ 6 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ವಾಯ್ಸ್ ಕಮಾಂಡ್ ಫೀಚರ್ಸ್ ಕೂಡ ಬರುತ್ತೆ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಟ್ರ್ಯಾಕ್ ಸೀಟ್ ಬಟನ್ಸು, ನಿಮ್ಗೇನು ಸಿಸ್ಟಮ್ದು ಆಪ್ಷನ್ಸ್ ಬರುತ್ತೆ ಅದು ನಿಮ್ಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ವಿತ್ ನಿಮಗೆ MID ಏನು ಆಪ್ಷನ್ಸ್ ಬರುತ್ತಲ್ಲ ಸ್ಪೀಡೋಮೀಟರ್ದು ಅದೆಲ್ಲ ನಿಮ್ಗೆ ರೈಟ್ ಸೈಡಲ್ಲಿ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಅಡಾಸ್ ಫೀಚರ್ಸ್ ಕೂಡ ಇಲ್ಲೇ ಸಿಗುತ್ತೆ. ಹಾಗೆ ನೀವು ಇಲ್ಲಿ ಸ್ಪೀಡೋಮೀಟರ್ ನೋಡಿದರೆ ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ, ಸೀಟ್ ಬೆಲ್ಟ್, ಡೋರನ್ನು ಓಪನ್ ಪ್ಲೇಸ್ಮೆಂಟ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ಚಾರ್ಜಿಂಗ್ ರೇಂಜ್ ಕೂಡ ನೋಡ್ತಾ ಇರ್ಬೋದು ನಿಮಗೆ 84% ಇನ್ನು 393 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ವಿತ್ ನಿಮಗೆ ಅಡಾಸ್ ಫೀಚರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಸ್ಪೀಡೋಮೀಟ್ರದ್ದು ಏನು ಆಪ್ಷನ್ಸ್ ಬರುತ್ತಲ್ಲ ಸೊ ಅದು ನಿಮ್ಗೆ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ವಿತ್ ಪಾರ್ಕಿಂಗ್ ಗೇರ್ದು ಪಾರ್ಕಿಂಗಲ್ಲಿದ್ದರೆ ಪಾರ್ಕಿಂಗ್ ತೋರಿಸಿದೆ, ನ್ಯೂಟ್ರಲ್ ಇದ್ದರೆ ನ್ಯೂಟ್ರಲ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ಡ್ರೈವಲ್ಲಿದ್ದರೆ ಡ್ರೈವರಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡಿದರೆ ವೈಪರ್ ಕಂಟ್ರೋಲ್ಸ್ ಬರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಹೆಡ್ ಲ್ಯಾಂಪ್ಸ್ ಏನು ಕಂಟ್ರೋಲ್ಸ್, ಆಟೋ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಅದ್ರದ್ದು ಕಂಟ್ರೋಲ್ಸ್ ಕೂಡ ನಿಮ್ಗೆ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೊಂದಷ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚ್ಚಲ್ಲಿ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಸ್ಪೋರ್ಟಿ ಲುಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಸ್ಟೇರಿಂಗಲ್ಲಿ ನಿಮಗೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ 2 ರೀಚು ಬರುತ್ತೆ ನಿಮಗೆ. ಮತ್ತು ಅಪ್ ಆ್ಯಂಡ್ ಡೌನ್ ಕೂಡ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ನೋಡೋದಾದ್ರೆ ಸೊ ಹಾಗೆ ನೀವು ಸಿಸ್ಟಮ್ ಕಂಟ್ರೋಲ್ಸ್ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು AC ಕಂಟ್ರೋಲ್ಸ್ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ ಅಂತ. ಸೊ AC ನಿಮಗೆ ಟಚ್ಚಲ್ಲೂ ಕೂಡ ಇದು ಮಾಡ್ಕೋಬೋದು. ಹಾಗೆ ನಿಮಗೆ ಇಲ್ಲಿ ಫಿಸಿಕಲ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಸೀಟ್ ವೆಂಟಿಲೇಷನ್ಸ್ ಕೂಡ ಸಿಗುತ್ತೆ 2 ಸೀಟ್ಗೆ. ಹಾಗೆ ಟಚ್ ಕೂಡ ಬರುತ್ತೆ. AC ಇದು ನೋಡ್ತಾ ಇರ್ಬೋದು ನಿಮಗೆ AC ಟೆಂಪ್ರೇಚರ್ ಕೂಡ ನೀವು ಕಂಟ್ರೋಲ್ಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಹಾಗೆ ಫ್ಯಾನ್ ಸ್ಪೀಡು, ಸೊ ಕೂಲಿಂಗ್ ಆಪ್ಷನ್ಸ್ ಎಲ್ಲ ನಿಮಗೆ ಟಚ್ ಸ್ಕ್ರೀನಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ವೆಹಿಕಲ್ದು ಡ್ರೈವಿಂಗ್ ರೇಂಜ್ ಕೂಡ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು 84% ಬ್ಯಾಟ್ರಿಲಿ ವಿತ್ ಕಿಲೋಮೀಟ್ರದ್ದು. ಹಾಗೆ ಎನರ್ಜಿ ಫ್ಲೋ ಕೂಡ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ವಿತ್ ಈ ಹಿಸ್ಟ್ರಿ ಕೂಡ ಇಲ್ಲೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಏನಾನ ಲಾಸ್ಟ್ ಟ್ರಿಪ್ಪಿಗೆ ಹೋಗಿದ್ರೆ ನಿಮ್ಗೆ ಹಿಸ್ಟ್ರಿ ಕೂಡ ಇಲ್ಲೇ ಅಪಿಯರ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಟೈರ್ ಮಾನಿಟರಿಂಗ್ ಸಿಸ್ಟಮ್, ಟೈರ್ ಪ್ರೆಷರು ಮಾನಿಟರಿಂಗ್ ಸಿಸ್ಟಮ್ ಕೂಡ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗ್ತಿದೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಸ್ವಲ್ಪ ಏರ್ ಕಮ್ಮಿ ಇರೋದ್ರಿಂದ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ EVದು ಆಪ್ಷನ್ಸ್ ಕೂಡ ನೀವು ಇಲ್ಲೇ ಸೆಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ರೀಜನ್ರೇಟಿವ್ ಬೂಸ್ಟ್ ಆಪ್ಷನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಚಾರ್ಜಿಂಗ್ದು ಪೋರ್ಟ್ದೆಲ್ಲ ನೀವು ನೋಡ್ತಾ ಇರ್ಬೋದು AC ಮತ್ತು DC ವೋಲ್ಟ್ಸಲ್ಲಿ ನಿಮಗೆ ಚಾರ್ಜಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಎಲ್ಲ ಆಪ್ಷನ್ಸ್ ಎಲ್ಲ ಬರುತ್ತೆ. ವಿತ್ ನಿಮಗೆ FM ಆಪ್ಷನ್ಸ್ ಕೂಡ ನಿಮಗೆ ಮೀಡಿಯಾದಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬ್ಲೂಟೂತ್ ಮತ್ತು ಐಪಾಡ್ದೆಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ಹಜಾರ್ಡಸ್ ನಿಮಗೆ ಲೈಟ್ದು ಬಟನ್ ಕೊಟ್ಟಿದ್ದಾರೆ. ಹಾಗೆ AC ಕಂಟ್ರೋಲ್ಸ್, ACದು ನಿಮಗೆ ಇಲ್ಲೇ ಪ್ಲೇಸ್ಮೆಂಟ್ ಬಂದಿದೆ. ವಿತ್ ನಿಮಗೆ ಇಲ್ಲಿ ಪೇಂಟ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ವಾಲ್ಯೂಮ್ದು ನೋಡಿ, ವಾಲ್ಯೂಮ್ ರೈಸ್ ಮಾಡೋಕ್ಕೆ ನಿಮಗೆ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ತುಂಬ ಯೂನಿಕ್ ಫೀಚರ್ಸ್ ಅಂತಂದು ಹೇಳ್ಬೋದು. ವಿತ್ ನಿಮ್ಗೆ ಇಲ್ಲಿ AC ಇದು ವೈರ್ಲೆಸ್ ಚಾರ್ಜರ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಕಪ್ ಹೋಲ್ಡರ್ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಗೇರ್ ಲಿವರ್ದು ಏನು ಆಟೋಮೆಟಿಕ್ ಇದ್ರದ್ದು ಒಂಥರ ಯೂನಿಕ್ಕಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ಪಾರ್ಕಿಂಗಲ್ಲಿದೆ. ಸೊ ಪಾರ್ಕಿಂಗ್ ತೆಗೆದು ನಿಮಗೆ ಡ್ರೈವು ಮತ್ತು ನ್ಯೂಟ್ರಲ್ಗೆ ಸೊ ಪುಷ್ ಮಾಡಿ ನೀವು ಡ್ರೈವ್ ಮೋಡ್ಗೆ ಹಾಕೋಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಡ್ರೈವ್ ಮೋಡಲ್ಲೂ ಕೂಡ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಡ್ರೈವ್ ಮೋಡ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡ್ರೈವ್ ಮೋಡ್ ಚೇಂಜ್ ಮಾಡ್ಕೋಬೋದು. ಸೊ ವಿತ್ 1 ಪೆಡಲ್ ಸಿಸ್ಟಮ್ ಕೂಡ ನೀವು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಸ್ನೋ ಆ ಥರ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಲಿವರ್ ಬರುತ್ತೆ. ವಿತ್ ಆಟೋ ಹೋಲ್ಡ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ನೋಡಿದ್ರೆ
ಆರ್ಮ್ರೆಸ್ಟಲ್ಲಿ ನಿಮ್ಗೆ ಒಂದು ಡಿಸೆಂಟ್ ಯೂಸ್ ಆಗಿದೆ ಸ್ಪೇಸ್ ಅಂತ ಹೇಳ್ಬೋದು. ವಿತ್ ಲೆದರ್ ಆರ್ಮ್ರೆಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಲೆದರ್ ಆರ್ಮ್ರೆಸ್ಟು ತುಂಬ ಯೂಸ್ ಆಗಿ ಕೊಟ್ಟಿದ್ದಾರೆ ಫುಲ್ಲು ಅಂತ ಹೇಳ್ಬೋದು. ಸೊ ಹಾಗೆ ನಿಮ್ಗೆ ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ 2. ಸೊ ಇದು ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಸೊ ಸೆಂಟ್ರ್ ಕನ್ಸೋಲ್ ಕೆಳಗಡೆ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಅದು ಪ್ಯಾಸೆಂಜರ್ ಸೈಡ್ಸ್ ಏನಿದ್ದಾರೆ ಸೊ ಅವ್ರು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಇದು ಡ್ರೈವರ್ ಸೈಡಿಗೆ ಯೂಸ್ ಮಾಡೋದಾದರೆ ಸೊ ಬೇಸ್ಮೆಂಟಲ್ಲಿ ನೀವೇನು ಸ್ಪೇಸ್ ಕೊಟ್ಟಿದ್ದಾರಲ್ಲ ಅದು ಪ್ಯಾಸೆಂಜರ್ ಸೈಡಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಹಾಗೆ ನಿಮಗೆ ವ್ಯಾನಿಟಿ ಮಿರರ್ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು. ಸನ್ವೈಸರಲ್ಲಿ ನಿಮಗೆ ಡ್ರೈವರ್ ಸೈಡಲ್ಲೂ ವ್ಯಾನಿಟಿ ಮಿರರ್ ಬರುತ್ತೆ. ಹಾಗೆ ಪ್ಯಾಸೆಂಜರ್ ಸೈಡ್ ಕೂಡ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಸನ್ರೂಫ್ ಆಪ್ಷನ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಸನ್ರೂಫ್ ಆಪ್ಷನ್ಸ್ ಬರುತ್ತೆ. ಹಾಗೆ ವಿತ್ ಲೈಟ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ಮೈಕ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ IRVM ನೋಡಿದ್ರೆ ನಿಮಗೆ ಆಟೋಮೆಟಿಕಲ್ಲಿ ಅಡ್ಜಸ್ಟಬಲ್ IRVM ಕೊಟ್ಟಿದ್ದಾರೆ. ಸೊ ಗ್ಲೋ ಬಾಕ್ಸ್ ನೋಡಿದ್ರೆ ನೀವು ಸ್ಪೇಸ್ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ವಿತ್ ಲೈಟ್ ಕೂಡ ಕೊಟ್ಟಿದ್ದಾರೆ ಗ್ಲೋ ಬಾಕ್ಸಲ್ಲಿ. ಸೊ ಅದು ಒಂದು ಯೂನಿಕ್ ಅಂತ ಹೇಳ್ಬೋದು. ಸೊ ರಿಯರ್ ಸೈಡ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಸೊ ಫುಲ್ ಬ್ಲ್ಯಾಕ್ ಇಂಟೀರಿಯರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಇಲ್ಲಿ ಸಾಫ್ಟ್ ಟಚ್ ಕೂಡ ಬರುತ್ತೆ ನಿಮಗೆ ಆರ್ಮ್ರೆಸ್ಟ್ ಹತ್ರ. ಸೊ ವಿತ್ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ಹಾಗೆ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಕೂಡ ಸಿಗುತ್ತೆ. ವಿತ್ ಡೋರ್ ಲಾಕ್ ಆ್ಯಂಡ್ ಅನ್ಲಾಕ್ ಕೂಡ ನಿಮಗೆ ಪ್ಲೇಟೆಡ್ ಕ್ರೋಮ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ಬಾಟಲ್ ಹೋಲ್ಡರ್ಸ್ ಕೂಡ 1 ಲೀಟರ್ ಬಾಟಲ್ ಹೋಲ್ಡರ್ ಸ್ಪೇಸ್ ಇಡ್ಬೋದು. ವಿತ್ ಸ್ಪೀಕರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನೀವು ನೋಡೋದಾದ್ರೆ ಸೀಟು ಅಷ್ಟೇ ತುಂಬ ಕಂಫರ್ಟ್ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಸೀಟಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರಂಟ್ ಅಡ್ಜಸ್ಟ್ಮೆಂಟು. ಹಾಗೆ ನೀವು ರಿಯರ್ ರೀಕ್ಲೈನರ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಹಾಗೆ ನಿಮಗೆ 3 ಪ್ಯಾಸೆಂಜರ್ಸ್ಗೂ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಸಿಗುತ್ತೆ. ವಿತ್ ಐಸೋಫಿಕ್ಸ್ ಸೀಟ್ ಮೌಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಇನ್ನೊಂದು ಯೂನಿಕ್ ಫೀಚರ್ಸ್ ಇದೆ ನೋಡ್ತಾ ಇರ್ಬೋದು ನೀವು. ಸೊ ಇದೇನಾಗಿದೆ ಅಂದರೆ ನಿಮಗೆ ಸೀಟಲ್ಲೇ ನಿಮಗೆ ಕಪ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕೆಲವೊಂದು ಗಾಡಿಗಳಲ್ಲಿ ಸೊ ಇದ್ರೊಳಗಡೆ ಕೊಟ್ಟಿರ್ತಾರೆ. ಸೊ ಏನೋ ಸೆಂಟ್ರ್ ಪ್ಯಾಸೆಂಜರ್ ಕುತ್ಕೊಂಡಾಗ ಸ್ವಲ್ಪ ಬಂಪ್ ಥರ ಫೀಲ್ ಆಗುತ್ತೆ. ಸೊ ಅವಾಗೇನಾಗುತ್ತೆ ನಿಮಗೆ ಕುತ್ಕೊಂಡು ಕಂಫರ್ಟಾಗಿ ಹೋಗೋಕ್ಕೆ ಡ್ರೈವ್ ಮಾಡೋಕ್ಕೆ ಆಗಲಿ ಎಲ್ಲನ ಟ್ರಾವೆಲ್ ಮಾಡೋಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ತುಂಬ ಫ್ಲ್ಯಾಟ್ ಸರ್ಫೇಸ್ ಇದೆ. ಸೊ ಈಸಿಯಾಗಿ 3 ಪ್ಯಾಸೆಂಜರ್ಸ್ನ ಪ್ಲೇಸ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಹಾಗೆ ಸೀಟಲ್ಲಿ ನೀವು ನೋಡಿದ್ರೆ ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಕರ್ವ್ ಶೇಪಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕುತ್ಕೊಂಡಾಗ ನಿಮಗೆ ಕಂಫರ್ಟ್ ಫೀಲ್ ಆಗುತ್ತೆ. ಸೊ ಕಂಫರ್ಟ್ ಫೀಲಿಂಗ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಕಪ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ಹಿಂದೆಗಡೆ ಪ್ಲೇಸ್ಮೆಂಟ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಬೂಟ್ಗೆ ಪ್ಲೇಸ್ಮೆಂಟು ಇಲ್ಲೇ ಸಿಗುತ್ತೆ. ನೀವೇನೋ ಐಟಮ್ಸ್ ತೊಗೋಬೇಕು ಅಂದಾಗ ಸೊ ಈಸಿಯಾಗಿ ನೀವು ರೀಚ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ರಿಯರ್ AC ವೆಂಟ್ಸ್ ಕೂಡ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ಆನ್ ಆ್ಯಂಡ್ ಆಫ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ಟೈಪ್ A ಮತ್ತು ಟೈಪ್ C ಚಾರ್ಜಿಂಗ್ ಪೋರ್ಟ್ 2 ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೀವು ಮೊಬೈಲ್ ಇಡೋಕ್ಕೆ ಸ್ವಲ್ಪ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಲೈಟ್ ಆಪ್ಷನ್ಸ್ ಬರುತ್ತೆ. ವಿತ್ ಗ್ರ್ಯಾಬ್ ಹ್ಯಾಂಡಲು ಹಾಗೆ ಟೋಕ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. LED ಕೊಟ್ಟಿದ್ದಾರೆ ನಿಮಗೆ ಲೈಟು ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಪ್ರೈಸ್ನ ಇನ್ನೂ ಅನ್ವೀಲ್ ಮಾಡಿಲ್ಲ. ಸೊ ಅನ್ವೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗೆ ಮಾರುತಿ ಸುಜುಕಿ ಕಡೆಯಿಂದ ಫಸ್ಟು ಎಲೆಕ್ಟ್ರಿಕ್ ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಕೆಲವರು ಮಾರುತಿ ಫ್ಯಾನ್ಸ್ಗಳೇ ಇರ್ತಾರೆ. ಸೊ ಅವ್ರಿಗೆ ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು. ಸೊ ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವೇಳೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.